ಹಾಯ್ ಎವ್ರಿವನ್. ನಾವಿವತ್ತು ನೋಡೋಕೆ ಹೋಗ್ತಿರೋದು ಒಂದು 8 ಎಕರೆ ಇರುವಂಥ ಕಾಫಿ ತೋಟನ. ನ್ಯೂ ಪ್ಲ್ಯಾಂಟೇಷನ್ ಅಂತ ಹೇಳ್ಬೋದು. 1 ವರ್ಷ ಆಗಿದೆ ಪ್ಲ್ಯಾಂಟೇಷನ್ ಮಾಡಿ. ಇದು ಸಕಲೇಶಪುರ ತಾಲೂಕು ಹಾಸನ ಡಿಸ್ಟಿಕಲ್ಲಿ ಬರುತ್ತೆ. ಸಕಲೇಶಪುರದಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು ಪ್ರಾಪರ್ಟಿಗೆ. ಹಾಗೆ ಸ್ಟೇಟ್ ಹೈವೇಯಿಂದ ನಿಮಗೆ 1-1.5 ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ. ಒಂದು 200 ಮೀಟ್ರಷ್ಟು ಮಡ್ ರೋಡ್ ಇದೆ. ಆ ರೋಡ್ ಕೂಡ ತುಂಬ ಅಗಲವಾಗಿದೆ. ಎಲ್ಲ ವೆಹಿಕಲ್ಗಳು ಕೂಡ ತಿರುಗಾಡುವಂಥ ರೋಡೇ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಲೆವೆಲ್ ಆಗಿದೆ. ಕಾಡು ಮರಗಳು ತುಂಬ ಇದೆ ಅಂತ ಹೇಳ್ಬೋದು. 1 ವರ್ಷ ಆಗಿದೆ ಅಂತ ಹೇಳ್ಬೋದು ಪ್ಲ್ಯಾಂಟೇಷನ್ ಮಾಡಿ, ಹೊಸ ಗಿಡಗಳು. ಹಾಗೆ ಕಾಳುಮೆಣಸು ಗಿಡಗಳು ಕೂಡ ಹಾಕಿದ್ದಾರೆ ಎಲ್ಲ ಮರಗಳಿಗೂ ಕೂಡ. ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಟೌನ್ ಅಂದರೆ ಎಸ್ಟ್ಲೂರು. ಎಸ್ಟ್ಲೂರಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ. ತುಂಬ ಚೆನ್ನಾಗಿದೆ, ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ. ಹಾಗೆ ಈ ಪ್ರಾಪರ್ಟಿಲಿ ಒಂದು ಬೋರ್ವೆಲ್ ಕೂಡ ಇದೆ. ನೀರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬೋರ್ವೆಲಲ್ಲಿ. ಹಾಗೆ ಡೆಡ್ಲೈನ್ ಕೂಡ ಮಾಡಿದ್ದಾರೆ ಪ್ರಾಪರ್ಟಿ ಫುಲ್ಲು. ಸೇಫ್ಟಿ ಪ್ಲೇಸ್ ಅಂತ ಹೇಳ್ಬೋದು. ಅಕ್ಕಪಕ್ಕದಲ್ಲೆಲ್ಲ ವಿಲೇಜ್ಗಳಿದೆ, ಲೇಬರ್ಸ್ಗಳು ಸಿಗ್ತಾರೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸುತ್ತ ಫೆನ್ಸಿಂಗ್ ಆಗಿರೋ ಜಾಗ, ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಆಗಿದೆ. ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಓನರ್ ಪರ್ ಎಕರ್ 40 lakhs ಹೇಳ್ತಾ ಇದ್ದಾರೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.